DC ಗಂಗೂಲಿ ಒಬ್ಬ ಹಿಸ್ಟಾರಿಯನ್ ಬರೀತಾರೆ, ಸೋಮನಾಥ ಟೆಂಪಲ್ ಹೆಂಗಿತ್ತು ಅಂತ. ವಿಲ್ ಬಿ ಶಾಕ್ಡ್ ಇಫ್ ಐ ಸೇ 56 ವುಡನ್ ಪಿಲ್ಲರ್ ಮೇಲೆ ರೂಫ್ ನಿಂತಿತ್ತಂತೆ. ಒಟ್ಟು 13 ಅಂತಸ್ತುಗಳಿತ್ತು ಸೋಮನಾಥ ಮಂದಿರಕ್ಕೆ. 14 ಚಿನ್ನದ ಗೋಪುರಗಳಿತ್ತು, ಡೂಮ್ಸ್ ಇಫ್ ಐ ಕ್ಯಾನ್ ಸೇ. ಅವ್ರು ಹೇಳೋ ಪ್ರಕಾರ ಶಿವಲಿಂಗ ಏನು ಮಧ್ಯದಲ್ಲಿತ್ತೋ ಅದಕ್ಕೆ 4 ಅಡಿ 6 ಇಂಚು ವ್ಯಾಸ, 7 ಅಡಿ 6 ಇಂಚು ಎತ್ತರ. ನಮಗೆ ಕಾಣುವಂಥ ಎತ್ತರ 7 ಅಡಿ 6 ಇಂಚು ಕಾಣೋದು, ವ್ಯಾಸ ಇಷ್ಟು ದೊಡ್ಡದ್ದು. ಕಾಣದೇ ಇರೋ ಶಿವಲಿಂಗ ಅಂದರೆ ಭೂಮಿಯೊಳಗೆ 6 ಅಡಿ ಇತ್ತು. ಹೆಚ್ಚು ಕಡಿಮೆ 13 ಅಡಿ ಎತ್ತರದ ಶಿವಲಿಂಗ ಅಲ್ಲಿದ್ದಿತ್ತು. ಚಿನ್ನ ಬೆಳ್ಳಿಯ ಅನೇಕ ಮೂರ್ತಿಗಳು ಸುತ್ತಲೂ ಇದ್ದವು. ಗರ್ಭಗುಡಿಯೊಳಗೆ ಎಲ್ಲಿ ಶಿವಲಿಂಗ ಇದೆಯೋ ಅದರ ಮೇಲೆ ಶಾಂಡಿಲಿಯರ್ ಇತ್ತು. ಅದು ವಜ್ರ ಖಚಿತವಾಗಿತ್ತು. ಭಿನ್ನ ಭಿನ್ನ ಬಗೆಯ ವಜ್ರ ವೈಢೂರ್ಯಗಳನ್ನು ಹಾಕಿ ಆ ಶಾಂಡಿಲಿಯರ್ ಮಾಡಲಾಗಿತ್ತು. ಅದು ಆ ಶಿವಲಿಂಗದ ಮೇಲಿತ್ತು, ತೂಗಾಡ್ತಿತ್ತು. 200 ಮಣಭಾರದ ಚಿನ್ನದ ಸರಪಳಿ ಇತ್ತು. ಯಾವುದಕ್ಕೆ? ಗರ್ಭಗುಡಿಯಲ್ಲಿರೋ ಗಂಟೆ ಹೊಡೆಯಕ್ಕೆ. 200 ಮಣಭಾರದ, 1 ಮಣ ಅಂತಂದ್ರೆ 40 kg. 200 ಮಣದ ಚಿನ್ನದ ಸರಪಳಿ ಹಾಕಲಾಗಿತ್ತು. ಗಂಟೆ ಹೆಂಗಿದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಪ್ರತಿನಿತ್ಯ ಪೂಜೆಗೆ 100 ಬ್ರಾಹ್ಮಣರು ಎಂಪ್ಲಾಯ್ಡ್ ಆಗಿದ್ರು. 300ಕ್ಕೂ ಹೆಚ್ಚು ಕ್ಷೌರಿಕರು, ನಾಯಿ ಸಮಾಜದವರು ಅಥವಾ ಸವಿತಾ ಸಮಾಜದವರು, ಅವರು 300ಕ್ಕೂ ಹೆಚ್ಚು ಜನ ಪ್ರತಿನಿತ್ಯ ಬಂದವರಿಗೆ ತಲೆ ಕೂದಲನ್ನು ತೆಗೆದು ಭಗವಂತನ ಹತ್ರ ಹೋಗ್ಲಿಕ್ಕೆ ಬೇಕಾಗಿ ವ್ಯವಸ್ಥೆ ಮಾಡಿಕೊಡ್ಲಿಕ್ಕಿದ್ರು. ಇದು ಕೆಲಸಗಾರರ ಶೈಲಿ ಅಂತ. ಇಡೀ ಪರಿಸರದ ಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಪ್ರತಿ ಗೋಪುರದಲ್ಲಿ ಎಲ್ಲಂದ್ರೆ ಅಲ್ಲಿ ವಜ್ರ ವೈಡೂರ್ಯಗಳು ರಾರಾಜಿಸುವಂತ ವ್ಯವಸ್ಥೆ ಆ ಮಂದಿರಕ್ಕಿತ್ತು. ಅಷ್ಟು ವೈಭವದ ಮಂದಿರ. ಆ ವೈಭವದ ಮಂದಿರವನ್ನು ಅವನು ತೆಗೆದು ಒಳಗೆ ಹೋದರೆ ಹೆಂಗಾಗಿರ್ಬೇಕು ಅವನಿಗೆ ಅಂತ ಇಮ್ಯಾಜಿನ್ ಮಾಡಿ ಒಳಗೆ ಹೋಗಿ ಒಬ್ಬರಾದ್ಮೇಲೆ ಒಬ್ಬರನ್ನ